For second PUC complete board course, join Shardi PCM 2025 available on Physics Pep Talk app. ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 5.2 ಸ್ಟೆಪ್ ವೈಸ್ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ, ಡೋಂಟ್ ವರಿ. ಸೊ ಫಸ್ಟ್ ಕ್ವಶನ್ ನೋಡೋಣ. ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇನ್ ಎಕ್ಸಸೈಸಸ್ ಫ್ರಮ್ 1 to 8. ಸೊ 1 to 8 ಕ್ವಶನ್ಸು ನಾವು ಕ್ವಶನ್ ಏನು ಕೊಟ್ಟಿದ್ದಾರಲ್ಲ ಅದನ್ನು ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಫಸ್ಟ್ ಕ್ವಶನ್ ನೋಡಿ, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಷ್ಟೇ ಎಷ್ಟು ಕೊಟ್ಟಿರೋದು. ಸೊ ನಮ್ಮ ಇನಿಷಿಯಲ್ ಕಂಡೀಷನ್ ಯಾವ ಥರ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ, ಐ ವಿಲ್ ಕನ್ಸಿಡರ್ y ಈಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಅದು ಏನು ಕ್ವಶನ್ ಕೊಟ್ಟಿರ್ತಾರಲ್ಲ ಅದನ್ನು ವೈಗೆ ಈಕ್ವಲ್ಲು ಅಂತ ತಗೊಳ್ಳೋದು ಫಸ್ಟ್ ಸ್ಟೆಪ್ಪಲ್ಲಿ, ಆಯಿತಾ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡೋದು, ನೆಕ್ಸ್ಟ್ ಏನು ಮಾಡೋದು ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬೇಕು. ಅವ್ರು ಕೇಳ್ತಾರದೇನು ಕ್ವಶನಲ್ಲಿ, ಕ್ವಶನ್ ಕೇಳಿರೋದು ಅದೇ ತಾನೇ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಇದನ್ನು ಬರ್ಕೊಳ್ಳೋದು. ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಇವಾಗ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೇನು ಬರುತ್ತೆ, d/dx ಆಫ್ ವೈ. ಸೊ LHS ಅಲ್ಲಿ y ಅಂತ ಇರೋದ್ರಿಂದ ಐ ಆಮ್ ಡಿಫ್ರೆನ್ಷಿಯೇಟಿಂಗ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದಿಸ್ ಈಸ್ ಈಕ್ವಲ್ ಟು d/dx ಆಫ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಸೊ ನಾನು ಡಿಫ್ರೆನ್ಷಿಯೇಟಿಂಗ್ ದಿಸ್ ಹೋಲ್ ಟರ್ಮ್ ಅಂತ ಅರ್ಥ, ಆಯಿತಾ. d/dx ಆಫ್ ವೈ ಅಂದರೆ ಏನು ನನಗೆ ಗೊತ್ತಿಲ್ಲ, ದಟ್ ಈಸ್ ನಥಿಂಗ್ ಬಟ್ dy/dx. ದಿಸ್ ಈಸ್ ಈಕ್ವಲ್ ಟು, ಇವಾಗ ನೋಡಿ, d/dx ಆಫ್ ಸೈನ್ ಆಫ್ ಸಮಥಿಂಗ್. ಸೊ ಆ್ಯಂಗಲ್ ಜಾಗದಲ್ಲಿ ನನಗೆ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಇದೆ, ಕರೆಕ್ಟ್ ಅಲ್ವಾ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆಲ್ಲರಿಗೂ ಫಾರ್ಮುಲಾ ಹೇಳಿದ್ದೆ, d/dx ಆಫ್ ಸೈನ್ ಎಕ್ಸ್ ಇಸ್ ಆಲ್ವೇಸ್ ಕಾಸ್ ಎಕ್ಸ್ ಅಂತ ಹೇಳಿದ್ದೆ, ಕರೆಕ್ಟ್ ಅಲ್ವಾ. ಈ ಫಾರ್ಮುಲಾ ನಿಮಗೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ. ಇವಾಗ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಆಫ್ ಸಮ್ ಆ್ಯಂಗಲ್ ಶುಡ್ ಬಿ ವಾಟ್, ಕಾಸ್ ಆಫ್ ಸಮ್ ಆ್ಯಂಗಲ್. ಆ್ಯಂಗಲ್ ಏನಿದೆ, ಆ್ಯಂಗಲ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಹಾಗಾದರೆ ಇಷ್ಟ ಆನ್ಸರು ಅಂತ ಕೇಳಿದ್ರೆ ಅಲ್ಲ, ಈ ಸಮಥಿಂಗನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೈನ್ ಆಫ್ ಸಮ್ ಆ್ಯಂಗಲ್ ಇದನ್ನು ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅಂದರೆ d/dx ಆಫ್ ಆ್ಯಂಗಲ್ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಇದು ಯಾವ ಥರ ಇದೆ ನೋಡಿ, u ಪ್ಲಸ್ ವಿ ಥರ ಇದೆ ಅಲ್ವಾ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದನ್ನು ಇವಾಗ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಆ್ಯಸ್ ಇಟ್ ಇಸ್ ಇರುತ್ತೆ. ಇದು ಯಾವ ಥರ ಇದನ್ನು ನಾನು ಎರಡು ಟರ್ಮು ಡಿಫ್ರೆನ್ಷಿಯೇಟ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ d/dx ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ d/dx ಆಫ್ 5. 5 ಅನ್ನೋದು ಒಂದು ಕಾನ್ಸ್ಟೆಂಟ್ ಅಲ್ವಾ, 5 ಅನ್ನೋದು ಒಂದು ಕಾನ್ಸ್ಟೆಂಟನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಫಸ್ಟ್ ಹೋದ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಾ, ಡಿಫ್ರೆನ್ಸಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು 0, ಕರೆಕ್ಟ್ ಅಲ್ವಾ. ಸೊ ಈ ಟರ್ಮು 0 ಅಂತ ನನಗೆ ಇವಾಗ ಗೊತ್ತಾಯಿತು. ಇವಾಗ ಉಳಿದಿರೋದೇನು ಹಾಗಾದರೆ, ದಟ್ ಈಸ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಈಗ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಸುಮ್ಮನೆ ನೋಡಿ, ಇಲ್ಲಿ ಬರೆದು ತೋರಿಸ್ತೀನಿ ನಿಮಗೆ. ಇಟ್ ಈಸ್ ಆಫ್ ದ ಫಾರ್ಮ್ d/dx ಆಫ್ ಎಕ್ಸ್ ಪವರ್ ಎನ್. ಏನು ಎಕ್ಸ್ ಪವರ್ ಎಂದು ಡಿಫ್ರೆನ್ಸಿಯೇಷನ್ನು n ಇಂಟು ಎಕ್ಸ್ ಪವರ್ n-1 ಅಲ್ವಾ. ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ದ ಆನ್ಸರ್ ಇಸ್ n ಜಾಗದಲ್ಲಿ 2, ಎಕ್ಸ್ ಇಂಟು 2-1 ವಿಚ್ ಇಸ್ ಈಕ್ವಲ್ ಟು 2x, ಆಯಿತಾ. ಸೊ ಇದರ ಡಿಫ್ರೆನ್ಸಿಯೇಷನ್ ಟರ್ಮ್ದು ಆನ್ಸರ್ ಏನು, 2x ಅಷ್ಟೇ. ಸೊ ಇಂಟು 2x ಅಂತ ಬಂತು. ಸೊ ಹಾಗಾದರೆ ಅವ್ರು ಕೇಳಿದ್ದೇನು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, dy/dx ಏನಂತ ಬಂತು, 2x ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಆಯಿತಾ. ಇವಾಗ ಸೆಕೆಂಡ್ ಪ್ರಾಬ್ಲಮ್ನ ನೋಡೋಣ. ಸೆಕೆಂಡ್ ಕ್ವಶನನ್ನು ನೋಡಿ, ಕಾಸ್ ಆಫ್ ಸೈನ್ ಎಕ್ಸ್ ಇದನ್ನು ನಾನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಹೇಗೆ ಮಾಡೋದು ಅಂತ ಕೇಳಿದ್ರೆ, ಫಸ್ಟ್ ಸ್ಟೆಪ್ಪು ಎಲ್ಲದರಲ್ಲೂ ಸೇಮು. ಲೆಟ್ y ಇಸ್ ಈಕ್ವಲ್ ಟು ಏನು ಕ್ವಶನ್ ಕೊಟ್ಟಿದ್ದಾರಲ್ಲ ಅದನ್ನು ಬರ್ಕೊಳ್ತೀನಿ, ಕಾಸ್ ಆಫ್ ಸೈನ್ ಎಕ್ಸ್ ಅಂತಲೇ ಬರ್ಕೊಳ್ತೀನಿ, ಆಯಿತಾ. ಇವಾಗ ಐ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡು ನಾನು ಡಿಫ್ರೆನ್ಷಿಯೇಟ್ನ ಮಾಡಿದ್ರೆ ನನಗೇನಂತ ಬರುತ್ತೆ, dy/dx
ಇನ್ನೆಲ್ಲ ಸ್ವಲ್ಪ ಡೈರೆಕ್ಟಾಗಿ ಬರಿತಾ ಹೋಗ್ತೀನಿ, ನೀವು ಸ್ವಲ್ಪ ಸ್ಪೀಡಪ್ ಆಗಬೇಕು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಆಯಿತಾ. ಇಲ್ಲಿ ಮಾತ್ರ ಸ್ಲೋಗೆ ಮಾಡ್ತೀನಿ ನಿಮಗೆ. ಸೊ ಇದು ಇನಿಷಿಯಲ್ ಡಿಫ್ರೆನ್ಸಿಯೇಷನ್ ಅಲ್ವಾ, ಹಾಗಾಗಿ ಕ್ಲೀನಾಗಿ ಸ್ಟೆಪ್ ವೈಸ್ ಹೇಳ್ಕೊಡ್ತಾ ಹೋಗ್ತೀನಿ. ಮುಂದೆ ಮುಂದೆ ಹೋಗ್ತಾ ಇದ್ದಂಗೂ ನೀವು ಇಷ್ಟು ಸ್ಲೋ ಆಗಿ ಹೋದರೆ ನಿಮಗೆ ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ ಡಿಫ್ರೆನ್ಸಿಯೇಷನ್, ಆಯಿತಾ. ಸೊ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಟರ್ಮ್, ದಟ್ ಇಸ್ d/dx ಆಫ್ ಕಾಸ್ ಆಫ್ ಸೈನ್ ಎಕ್ಸ್. ಸೊ ನೋಡಿ, ಆ್ಯಂಗಲ್ ಜಾಗದಲ್ಲಿ ಸೈನ್ ಎಕ್ಸ್ ಅಂತ ಇದೆ, ಆಯಿತಾ. ಪ್ರೀವಿಯಸ್ ಕ್ಲಾಸಲ್ಲಿ ಫಾರ್ಮುಲಾ ನೆನ್ಪಿಟ್ಕೊಂಡಿರಿ ಅಂತ ಹೇಳಿದ್ದೆ. d/dx ಆಫ್ ಕಾಸ್ ಎಕ್ಸ್, ಕಾಸ್ ಎಕ್ಸ್ ಇಸ್ ಆಲ್ವೇಸ್ ಮೈನಸ್ ಸೈನ್ ಎಕ್ಸ್ ಅಂತ ಆಗುತ್ತೆ ಡಿಫ್ರೆನ್ಸಿಯೇಷನ್, ಆಯಿತಾ. ಇದು ಕಾಸ್ ಆಫ್ ಎಕ್ಸ್ ಇದ್ದಾಗ ಈ ಥರ ಬರುತ್ತೆ ಆನ್ಸರ್. ಆದರೆ ಇಲ್ಲಿ ನೋಡಿ ಕಾಸ್ ಆಫ್ ಸೈನ್ ಎಕ್ಸ್ ಅಂತ ಇದೆ, ಹಾಗಾಗಿ ಏನಾಗಬೇಕು ಅಂತ ಹೇಳಿದ್ರೆ ಕಾಸ್ ಆಫ್ ಸೈನ್ ಎಕ್ಸ್, ಕಾಸ್ ಏನಾಗಬೇಕು, ಮೈನಸ್ ಸೈನ್ ಆಗಬೇಕು. ಮೈನಸ್ ಸೈನ್ ಆಫ್ ಆ್ಯಂಗಲ್ ಜಾಗದಲ್ಲಿ ಏನಿದೆ ಸೈನ್ ಎಕ್ಸ್. ಸೊ ಸೈನ್ ಎಕ್ಸನ್ನು ಆ್ಯಸ್ ಇಟ್ ಇಸ್ ಇಲ್ಲಿ ಬರ್ಕೋತೀನಿ, ಅರ್ಥ ಆಯ್ತಾ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸಸ್ ಮೈನಸ್ ಸೈನ್, ಆ್ಯಂಗಲ್ ಜಾಗದಲ್ಲಿ ಏನಿದೆಯೋ ಅದನ್ನು ಆ್ಯಸ್ ಇಟ್ ಇಸ್ ಬರ್ಕೊಂಡೆ. ನಾನು ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ದಟ್ ಇಸ್ d/dx ಆಫ್, ಇವಾಗ ಟರ್ಮ್ ಏನು ಆ್ಯಂಗಲ್ ಜಾಗದಲ್ಲಿ ಏನಿದೆ ಸೈನ್ ಎಕ್ಸ್ ಅಲ್ವಾ. ಸೊ ಇವಾಗ d/dx ಆಫ್ ಸೈನ್ ಎಕ್ಸ್ ಏನು, ಇಟ್ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಅಲ್ವಾ. ಇದು ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು. ಸೊ ಇವಾಗ ನಾನು d/dx ಆಫ್ ಸೈನ್ ಎಕ್ಸ್ ಜಾಗದಲ್ಲಿ ಕಾಸ್ ಎಕ್ಸ್ ಅಂತ ಬರಿತೀನಿ. ಸೊ ಹಾಗಾದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನು, dy/dx ಇಸ್ ಈಕ್ವಲ್ ಟು ಮೈನಸ್ ಸೈನ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿಸ್. ಸೊ ಹಾಗಾದರೆ ಸೈನ್ ಆಫ್ ಸೈನ್ ಎಕ್ಸನ್ನು ಎಲ್ಲಾದರೂ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೆದು ಬಿಟ್ರೆ ತಪ್ಪದು, ಸೈನ್ ಆಫ್ ಸೈನ್ ಎಕ್ಸ್ ಅದು, ಹಾಗೆ ಆ್ಯಸ್ ಇಟ್ ಇಸ್ ಬಿಡಬೇಕು ನೀವು, ಆಯಿತಾ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಥರ್ಡ್ ಕ್ವಶನ್ ನೋಡಿ, ಸೈನ್ ಆಫ್ AX ಪ್ಲಸ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಕಲ್ತ್ಕೊಳ್ಳಿ. ಒನ್ಸ್ ಯು ನೋ ಟು ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ ಯು ಕ್ಯಾನ್ ಸಾಲ್ವ್ ಎನಿ ಕ್ವಶನ್, ಆಯಿತಾ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಲೆಟ್ y ಇಸ್ ಈಕ್ವಲ್ ಟು ಸೈನ್ ಆಫ್ AX ಪ್ಲಸ್ ಬಿ ಅಂತ ಬರ್ಕೊಳ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು, ಐ ವಿಲ್ ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ LHS ಏನಾಗುತ್ತೆ, LHS ವಿಲ್ ಬಿ dy/dx. ಸೊ dy/dx ಅಂತನಾದರೂ ಬರೀರಿ ಆರ್ y ಡ್ಯಾಶ್ ಅಂತನಾದರೂ ಬರೀರಿ, ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್, ಆಯಿತಾ. ಕೆಲವು ಸತಿ ನಾನು ನೋಟ್ಸಲ್ಲಿ y ಡ್ಯಾಶ್ ಅಂತ ಬರೆದಿರ್ತೀನಿ, ನಾನು ನಿಮಗೆ ಹೇಳ್ಕೊಡ್ತಾ dy/dx ಅಂತ ಹೇಳ್ಕೊಟ್ಟಿರ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಆಯಿತಾ. dy/dx ಅಂದರೂ ಒಂದೇ, y ಡ್ಯಾಶ್ ಅಂದ್ರೂ ಒಂದೇ, ಆದರೆ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಬರೆದಿರಬೇಕು ವಿತ್ ರೆಸ್ಪೆಕ್ಟ್ ಟು ವಾಟ್ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ಅಂತ ಬರೀಬೇಕು, ಆಯಿತಾ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಐ ಆಮ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ವಾ, d/dx ಆಫ್ ಸೈನ್ ಆಫ್ AX ಪ್ಲಸ್ ಬಿ ಅಂತ ಆಗುತ್ತೆ. ಸೊ ಐ ಆಮ್ ಡಿಫ್ರೆನ್ಷಿಯೇಟಿಂಗ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇವಾಗ ಫಾರ್ಮುಲಾ ಏನು ಹೇಳುತ್ತೆ, d/dx ಆಫ್ ಸೈನ್ ಎಕ್ಸ್ನ ಏನಂತ ಬರೀಬೇಕು, ಕಾಸ್ ಎಕ್ಸ್ ಅಂತ ಬರೀಬೇಕು. ನೋಡಿ, ಎಕ್ಸ್ ಜಾಗದಲ್ಲಿ ಎಕ್ಸ್ ಬರೀಬೇಕು. ಈಗ ಎಕ್ಸ್ ಜಾಗದಲ್ಲಿ ಏನಿದೆ ನನಗೆ, AX ಪ್ಲಸ್ ಬಿ ಅಂತ ಇದೆ. ಸೊ ಹಾಗಾದರೆ y ಡ್ಯಾಶ್ ಏನಾಗುತ್ತೆ, y ಡ್ಯಾಶ್ ವಿಲ್ ಬಿ, ಸೊ ಸೈನ್ ಆಫ್ AX ಪ್ಲಸ್ ಬಿ ಶುಡ್ ಬಿ ರಿಟರ್ನ್ ಆ್ಯಸ್ ಕಾಸ್ ಆಫ್ AX ಪ್ಲಸ್ ಬಿ. ಇಲ್ಲಿಗೆ ನಿಲ್ಲಿಸ್ಬೇಕಾ ಡಿಫ್ರೆನ್ಸಿಯೇಷನ್ ಅಂತ ಕೇಳಿದ್ರೆ ಇಲ್ಲ. ಸೊ ಅದರ್ ದ್ಯಾನ್ ಎಕ್ಸ್ ಏನೇ ಇದ್ದರೂ ಐ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ದ್ಯಾಟ್ ಆಲ್ಸೋ. ಸೊ ಇವಾಗ ಏನು ಮಾಡ್ತೀನಿ, d/dx ಆಫ್ ಆ್ಯಂಗಲ್ ಜಾಗದಲ್ಲಿ ಏನಿದೆಯಲ್ಲ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ದಟ್ ಈಸ್ AX ಪ್ಲಸ್ ಬಿ, ಆಯಿತಾ. ನೋಡಿ AX ಪ್ಲಸ್ ಬಿ ಇದು ಅಷ್ಟೇ u ಪ್ಲಸ್ ವಿ ಫಾರ್ಮ್ಯಾಟಲ್ಲಿ ಇದೆ. ಸೊ ಡಿಫ್ರೆನ್ಷಿಯೇಟ್ ಯಾವ ಥರ ಮಾಡ್ತೀವಿ, u ಪ್ಲಸ್ ವಿ ಫಾರ್ಮ್ಯಾಟಲ್ಲಿ ಇದ್ದರೆ ಕಾಸ್ ಆಫ್ AX ಪ್ಲಸ್ ಬಿ ಇಂಟು d/dx ಆಫ್ AX ಪ್ಲಸ್ d/dx ಆಫ್ ಬಿ. ಸೊ ಇಲ್ಲಿ ಬಿ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ, ಆಯಿತಾ. ಸೊ ವೆನ್ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ಅ ಕಾನ್ಸ್ಟೆಂಟ್ ದ ಟರ್ಮ್ ಬಿಕಮ್ಸ್ 0. Differentiation of any constant is always 0. So here a is also a constant, a into x ಅಂತ ಇದೆ. ಸೊ ಕಾನ್ಸ್ಟೆಂಟ್ ಇಂಟು ಸಮಥಿಂಗ್ ವಿಚ್ ಇಸ್ ಡಿಫ್ರೆನ್ಷಿಯಬಲ್ ಅಂತ ಇದ್ದರೆ ಈ ಕಾನ್ಸ್ಟೆಂಟ್ನ ನಾವು ಡಿಫ್ರೆನ್ಸಿಯೇಷನ್ಗಿಂತ ಆಚೆ ಬರ್ಕೊಳ್ಬೇಕು, ಕರೆಕ್ಟ್ ಅಲ್ವಾ. ಸೊ ವಿಚ್ ಇಸ್ ಈಕ್ವಲ್ ಟು ಕಾಸ್ ಆಫ್ AX ಪ್ಲಸ್ ಬಿ ಇಂಟು ಎನ ಆಚೆ ಬರ್ಕೊಂಡು d/dx ಆಫ್ ಎಕ್ಸ್ ಅಂತ ಬರ್ಕೋತೀನಿ
ಪ್ಲಸ್ 0. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್? ಈ ಟರ್ಮ್ ಏನಾಗುತ್ತೆ? 1 ಆಗುತ್ತೆ. ವೆನ್ ಐ ಆಮ್ ಡಿಫ್ರೆನ್ಷಿಯೇಟಿಂಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ದ ಆನ್ಸರ್ ಇಸ್ 1. ವೆನ್ ಐ ಆಮ್ ಡಿಫ್ರೆನ್ಷಿಯೇಟಿಂಗ್ ವೈ ವಿತ್ ರೆಸ್ಪೆಕ್ಟ್ ಟು ವೈ, ದ ಆನ್ಸರ್ ಇಸ್ 1. ಇಫ್ ಐ ಆಮ್ ಡಿಫ್ರೆನ್ಷಿಯೇಟಿಂಗ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ಝೆಡ್, ದ ಆನ್ಸರ್ ಇಸ್ 1 ಅಲ್ವಾ? ಸೊ ಇವಾಗ 1 ಇಂಟು ಎ ಅಂತಿದೆ, ಸೊ ಎ ಆಗುತ್ತೆ. ಸೊ ಐ ಹ್ಯಾವ್ ಟು ಮಲ್ಟಿಪ್ಲೈ ಎ ವಿತ್ ದಿಸ್ ಟರ್ಮ್, ಸೊ ದ ಆನ್ಸರ್ ವಿಲ್ ಬಿ ಎ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಸೊ ದಿಸ್ ಇಸ್ ದ ಈಕ್ವೇಷನ್. dy by dx is a cos of ax plus b. ಇಲ್ಲಿ ತನಕ ಬರೀಬೇಕು ಆನ್ಸರ್ನ, ಆಯಿತಾ? ಎಷ್ಟು ಸಿಂಪಲ್ ಆಗಿದೆ. ಸೊ ಏನು ಸಿಂಪಲ್ಲು, ಫಸ್ಟ್ ಏನೇ ಕೊಟ್ಟಿರಲಿ, ಸೊ ಸೈನ್ ಅಂತ ಇದ್ದರೆ ನಾನು ಏನು ಬರೀಬೇಕು? ಡಿಫ್ರೆನ್ಸಿಯೇಷನ್ ಕಾಸ್ ಆಗಬೇಕು ಅಲ್ವಾ? ಕಾಸ್ ಆಫ್ ಆ್ಯಂಗಲ್ ಏನಿದೆಯೋ ಅದನ್ನೇ ಬರ್ಕೋತೀನಿ. ನೆಕ್ಸ್ಟ್ ಈ ಆ್ಯಂಗಲ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಡಿಫ್ರೆನ್ಷಿಯೇಟ್ ಮಾಡ್ಕೋತೀನಿ. ಇದು ಯು ಪ್ಲಸ್ ವಿ ಫಾರ್ಮೆಟಲ್ಲಿದೆ, ಅಥವಾ ಯು ಮೈನಸ್ ವಿ ಫಾರ್ಮೆಟಲ್ಲಿ ಇದ್ದರೂ ಪರವಾಗಿಲ್ಲ, ಎಲ್ಲದಕ್ಕೂ ಸೇಮ್ ಪ್ರೊಸೀಜರ್ನ ನಾವು ಫಾಲೋ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ಸಲ್ಲಿ ಯಾವ ಥರ ಇರುತ್ತೆ ಅಂದರೆ, ಈ ಟರ್ಮು ಯು ಇಂಟು ವಿ ಫಾರ್ಮೆಟಲ್ಲಿ ಇರ್ಬೋದು, ಗೊತ್ತಿಲ್ಲ ನನಗೆ, ಯು ಇಂಟು ವಿ ಫಾರ್ಮೆಟಲ್ಲಿ ಇರ್ಬೋದು, ಅಥವಾ ಯು ಬೈ ವಿ ಫಾರ್ಮೆಟಲ್ಲಿ ಇರ್ಬೋದು. ಆ ಥರದ್ದು ಪ್ರಾಬ್ಲಮ್ಸು ನಮಗೆ ಬರ್ತವೆ. ಎಲ್ಲದನ್ನು ಆ್ಯಸ್ ಇಟ್ ಇಸ್, ಅದು ಯಾವ ಥರ ಸಾಲ್ವ್ ಮಾಡಬೇಕು ಅದೇ ಥರನೇ ಮಾಡ್ಕೊಂಡು ಹೋಗೋಣ. ಇವಾಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. 4th ಕ್ವಶನನ್ನು ನೋಡಿ. ಸೀಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್. ನೋಡಿ, ಸೀಕೆಂಟ್ ಆದಮೇಲೆ ಟ್ಯಾನು ಸಮಥಿಂಗ್ ಅಂತ ಇದೆ. ಸೊ ಸೀಕೆಂಟ್ ಎಕ್ಸ್ ಥರ ಇದೆ ಇದು, ಆದರೆ ಎಕ್ಸ್ ಜಾಗದಲ್ಲಿ ಟ್ಯಾನ್ ಆಫ್ ರೂಟ್ ಎಕ್ಸ್ ಅಂತಿದೆ. ಸೊ ಇದರಲ್ಲಿ ನಮಗೆ 3 ಸ್ಟೆಪ್ಪಿನ ಡಿಫ್ರೆನ್ಸಿಯೇಷನ್ ಬರುತ್ತೆ ಇಲ್ಲಿ ನಮಗೆ, ಆಯಿತಾ? ಹೇಗೆ ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಫಸ್ಟೇ ಸ್ಟೆಪ್ ಏನು ಮಾಡಬೇಕು? ವಿ ಹ್ಯಾವ್ ಟು ಕನ್ಸಿಡರ್ ವೈ ಈಸ್ ಈಕ್ವಲ್ ಟು, ಅವ್ರು ಏನು ಕ್ವಶನ್ ಕೊಟ್ಟಿದ್ದಾರಲ್ಲ, ಆ್ಯಸ್ ಇಟ್ ಇಸ್ ಸೀಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್. ಕರೆಕ್ಟಾ? ಫಸ್ಟ್ ಸ್ಟೆಪ್ ಏನು ನಮಗೆ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಅಲ್ವಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡಿ ವೈ ಬೈ ಡಿ ಎಕ್ಸ್ ಅಂತ ಬರುತ್ತೆ, ಅಥವಾ ವೈ ಡ್ಯಾಶ್ ಅಂತಲೂ ಬರಿಬಹುದು. ನಾನು ವೈ ಡ್ಯಾಶ್ ಅಂತಲೇ ಬರಿತೀನಿ, ಆಯಿತಾ? ಸೊ ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್. ಕರೆಕ್ಟಾ? ಈಗ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಎಕ್ಸ್ ಅಂತ ಇದ್ದರೆ ಆನ್ಸರ್ ಏನು ಬರಿಬೇಕು? ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಶುಡ್ ಬಿ ದ ಆನ್ಸರ್. ಕರೆಕ್ಟ್ ಅಲ್ವಾ? ಫಾರ್ಮುಲಾ ಬೇಸ್ಡ್. ಈಗ ಸೀಕೆಂಟ್ ಆಫ್ ಸಮಥಿಂಗ್ ಅಂತಿದೆ. ಸೊ ಸೀಕೆಂಟ್ ಆಫ್ ಸಮಥಿಂಗ್ ಶುಡ್ ಬಿ ರಿಟರ್ನ್ ಆಸ್ ಸೀಕೆಂಟ್ ಆಫ್ ಸಮಥಿಂಗ್ ಇಂಟು ಟ್ಯಾನ್ ಆಫ್ ಸಮಥಿಂಗ್ ಅಂತ ಬರಿಬೇಕು. ಅದು ನನ್ನ ಫಸ್ಟ್ ಸ್ಟೆಪ್ಪು. ದಟ್ ಈಸ್ ಸೀಕೆಂಟ್ ಆಫ್ ಆ್ಯಂಗಲ್ ಜಾಗದಲ್ಲಿ ಏನಿದೆ? ಟ್ಯಾನ್ ಆಫ್ ರೂಟ್ ಎಕ್ಸ್ ಅಂತಿದೆ, ಆ್ಯಸ್ ಇಟ್ ಇಸ್ ಬರೀದಿರಿ, ಟ್ಯಾನ್ ಆಫ್ ರೂಟ್ ಎಕ್ಸ್. ಸೊ ನೋಡಿ, ಎಕ್ಸ್ ಜಾಗದಲ್ಲಿ ಟ್ಯಾನ್ ಆಫ್ ರೂಟ್ ಎಕ್ಸ್ ಇದೆ, ಆ್ಯಸ್ ಇಟ್ ಇಸ್ ಬರೆದಿದ್ದೀನಿ, ಇಂಟು ನೆಕ್ಸ್ಟ್ ಏನು? ಟ್ಯಾನ್ ಆಫ್ ಎಕ್ಸ್ ಅಂತ ಇತ್ತಲ್ಲ, ಟ್ಯಾನ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ? ಟ್ಯಾನ್ ರೂಟ್ ಎಕ್ಸ್. ಸೊ ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಅಂತ ಬಂತು. ಆಯಿತು, ಇಲ್ಲಿ ತನಕ ಆಯಿತು. ಈಗ ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ನ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಫಾರ್ಮೆಟಲ್ಲಿ ಬರೆದಿದ್ದೀವಿ ಇಲ್ಲಿ. ಸೊ ಇಂಟು, ಸೊ ಇವಾಗ ಈ ಟರ್ಮನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ದಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್, ನೋಡಿ, ಟ್ಯಾನ್ ಆಫ್ ಸಮಥಿಂಗ್ ಅಂತಿದೆ, ಅದನ್ನು ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ. ಟ್ಯಾನ್ ಆಫ್ ಆ್ಯಂಗಲ್ ಜಾಗದಲ್ಲಿ ರೂಟ್ ಎಕ್ಸ್ ಅಂತಿದೆ. ಕರೆಕ್ಟಾ? ಈಗ ಟ್ಯಾನ್ ತೀಟಾಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನನಗೇನು ಬರುತ್ತೆ? ಇದು ಫಾರ್ಮುಲಾ ಬೇಸ್ಡು. ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸನ್ನು ನಾವೇನಂತ ಬರಿತಾ ಇದ್ವಿ? ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಲ್ವಾ? ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದು ಯಾವಾಗ ಈ ಕಡೆ ಎಕ್ಸ್ ಇದ್ದಾಗ ಇಲ್ಲಿ ಈ ಥರ ಬರೀತಾ ಇದ್ವಿ, ಆದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ? ರೂಟ್ ಎಕ್ಸ್ ಅಂತ ಇದೆ. ಕರೆಕ್ಟ್ ಅಲ್ವಾ? ನಾವು ಡಿಫ್ರೆನ್ಸಿಯೇಷನ್ ಎಲ್ಲಿವರೆಗೂ ಮಾಡಬೇಕು ಅಂದರೆ, ಇಲ್ಲಿ ಲಾಸ್ಟ್ ಟರ್ಮು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ 1 ಬರಬೇಕು, ಅಲ್ಲಿವರೆಗೂ ಡಿಫ್ರೆನ್ಷಿಯೇಟ್ ಮಾಡಬೇಕು ನಾವು ಅದನ್ನು. ಅರ್ಥ ಆಯ್ತಾ? ಸೊ ಇವಾಗ ಆ್ಯಸ್ ಇಟ್ ಇಸ್ ಬರ್ಕೊಳ್ತಾ ಹೋಗೋಣ ಹಾಗಾದರೆ. ಸೊ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಆಯಿತಾ? ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಏನಂತ ಬರೀಬೇಕು? ಸೀಕೆಂಟ್ ಸ್ಕ್ವೇರ್ ಆಗಬೇಕು ಅದು. ಸೊ ಸೀಕೆಂಟ್ ಸ್ಕ್ವೇರ್ ಆಫ್ ಆ್ಯಂಗಲ್ ಜಾಗದಲ್ಲಿ ಇಲ್ಲಿ ಎಕ್ಸ್ ಬರಬೇಕಾಗಿತ್ತು, ಆದರೆ ಎಕ್ಸ್ ಜಾಗದಲ್ಲಿ ಏನಿದೆ? ರೂಟ್ ಎಕ್ಸ್ ಅಂತ ಇದೆ. ಸೊ ರೂಟ್ ಎಕ್ಸ್ ಅಂತ ಬರಿತೀನಿ. ಇಲ್ಲಿಗೆ ನಿಲ್ಲಿಸ್ಬೇಕಾ ಡಿಫ್ರೆನ್ಸಿಯೇಷನ್ನು ಅಂತ ಕೇಳಿದ್ರೆ ಅಲ್ಲ, ಯಾಕೆಂದರೆ ರೂಟ್ ಎಕ್ಸ್ ಇದೆ,
ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇವಾಗ ಇಲ್ಲಿವರೆಗೂ ನಿಲ್ಲಿಸಬಾರ್ದು. ಈಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಡಿರೈವೇಷನ್ನು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್. ಆಯಿತಾ? ಸೊ ನಮಗೆ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಕೊಟ್ಟಿದ್ದೀನಿ. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಇಸ್ ಆಲ್ವೇಸ್ 1/2 ರೂಟ್ ಎಕ್ಸ್. ಆಯಿತಾ? ಸೊ 1/2 ರೂಟ್ ಎಕ್ಸ್ ಶುಡ್ ಬಿ ದ ಆನ್ಸರ್. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಕರೆಕ್ಟಾ? ಸೊ ಇವಾಗ ಈ ಜಾಗದಲ್ಲಿ ಇದನ್ನು ಬರಿತೀನಿ. ಆಯಿತಾ? ಸೊ ಆನ್ಸರ್ ಎಷ್ಟಾಯಿತು? ಸೀಕೆಂಟ್ ಆಫ್, ತುಂಬ ದೊಡ್ಡ ಆನ್ಸರ್ ಬರುತ್ತೆ, ಬಟ್ ಇದೆಲ್ಲ ಒಂದೊಂದೇ ಸ್ಟೆಪ್ಪು. ಆಯಿತಾ? ಇಂಟು ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಸೀಕೆಂಟ್ ಸ್ಕ್ವೇರ್ ರೂಟ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಇಸ್ 1/2 ರೂಟ್ ಎಕ್ಸ್. ಆಯಿತಾ? ಇವಾಗ ಡಿಫ್ರೆನ್ಸಿಯೇಷನ್ ಮಾಡಬೇಕಂದ್ರೆ ಇವಾಗ ನನಗೆ ಆನ್ಸರ್ ಉಳಿದಿರೋದೇನೋ ಬರೀ ಎಕ್ಸ್ ಅಷ್ಟೇ. ಆಯಿತಾ? ಇವಾಗ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನನಗೆ? ಡಿ ಬೈ ಡಿ ಎಕ್ಸ್ ಆಫ್ ಡಿ ಎಕ್ಸ್. ದ ಆನ್ಸರ್ ಇಸ್ 1. ಸೊ ಇಂಟು 1 ಅಂತ ಆಗುತ್ತೆ. ಆಯಿತಾ? ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್.